ಇರಾನ್, ಅಮೆರಿಕ ಹಾಗೆ ಇಸ್ರೇಲ್ ನಡುವಿನ ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಭಾರತಕ್ಕೆ ಹೊಸದಾದ ಸವಾಲುಗಳು ಎದುರಾಗಿದ್ದು, ಅವೆಲ್ಲವನ್ನ ಎದುರಿಸೋದಕ್ಕೆ ಭಾರತ ರೆಡಿ ಇದೆ, ಎಲ್ಲರೂ ರೆಡಿಯಾಗಿ ಅನ್ನೋ ರೀತಿಯಲ್ಲಿ ಪ್ರಧಾನಿ ಮೋದಿ ಅವರು ಸಂಸತ್ನಲ್ಲಿ ಮಾತನಾಡಿದ್ದಾರೆ. ಇರಾನ್ ಯುದ್ಧದ ಬಗ್ಗೆ ಫಸ್ಟ್ ಟೈಮ್ ಲೋಕಸಭೆಯಲ್ಲಿ ಮಾತನಾಡಿರೋ ಮೋದಿ ಅವರು ಪಶ್ಚಿಮ ಏಷ್ಯಾದಲ್ಲಾಗ್ತಾ ಇರೋ ಸಂಘರ್ಷವನ್ನ ಆತಂಕಕಾರಿ ಅಂತ ಕರೆದ್ರು. ಇದು ಭಾರತಕ್ಕೆ ಹೊಸದಾದ ಸವಾಲುಗಳನ್ನು ಕ್ರಿಯೇಟ್ ಮಾಡಿದೆ. ಎಲ್ಲಾ ಕಡೆಯವರು ಶಾಂತಿಯನ್ನ ಪುನಃಸ್ಥಾಪನೆ ಮಾಡಬೇಕು ಅಂತಾನೂ ಹೇಳ್ಕೊಂಡ್ರು. ಈ ಬಿಕ್ಕಟ್ಟು ಆರ್ಥಿಕ, ರಾಷ್ಟ್ರೀಯ ಭದ್ರತೆ ಹಾಗೆ ಮಾನವೀಯ ಸವಾಲುಗಳನ್ನು ಒಡ್ಡಿದೆ ಅಂತ ಹೇಳಿದ್ರು. ಇಂಧನ ಬಿಕ್ಕಟ್ಟಿನ ಬಗ್ಗೆ ಮಾತನಾಡಿರೋ ಅವರು, ಭಾರತ ತನ್ನ LPGಯ 60% ಆಮದನ್ನ ಮಾಡಿಕೊಳ್ಳುತ್ತೆ. ಹಾಗೆ ದೇಶೀಯ ಪೂರೈಕೆಗೆ ಆದ್ಯತೆ ಕೊಡೋದಕ್ಕೆ ದೇಶಾದ್ಯಂತ ಸುಗಮ ಪೆಟ್ರೋಲ್ ಹಾಗೆ ಡೀಸೆಲ್ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ, ಸಾರ್ವಜನಿಕರಿಗೆ ತೊಂದರೆಗಳನ್ನು ಕಮ್ಮಿ ಮಾಡೋದಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಅಂತ ಹೇಳಿದರು. ಹಾಗೆ ಈ ಪರಿಸ್ಥಿತಿ ಚಿಂತಾಜನಕ. ಈ ಸಂಘರ್ಷ 3 ವಾರಗಳಿಗೂ ಹೆಚ್ಚು ಕಾಲ ನಡೀತಾ ಇದೆ. ಇದು ಜಾಗತಿಕ ಆರ್ಥಿಕತೆ ಹಾಗೆ ಜನರ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಈ ಸಂಘರ್ಷಕ್ಕೆ ಆರಂಭಿಕ ಪರಿಹಾರಕ್ಕಾಗಿ ಜಗತ್ತು ಎಲ್ಲಾ ಕಡೆಯವರನ್ನು ಶಾಂತಿಗಾಗಿ ಒತ್ತಾಯ ಮಾಡ್ತಾ ಇದೆ ಅಂತ ಹೇಳಿದರು. ಹಾಗೆ ಇದು ಅನಿರೀಕ್ಷಿತ ಸವಾಲುಗಳನ್ನು ಕ್ರಿಯೇಟ್ ಮಾಡಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಸರಕು ಸಾಗಣೆ ಒಂದು ಸವಾಲಾಗಿದೆ. ಆದರೆ ಸರ್ಕಾರ ಅನಿಲ ಹಾಗೆ ಇಂಧನ ಪೂರೈಕೆಗಳನ್ನು ಕನಿಷ್ಠ ಪರಿಣಾಮ ಬೀರದಂತೆ ನೋಡ್ಕೊಳ್ತಾ ಇದೆ ಅಂತ ಹೇಳಿದರು. ಹಾಗೇನೇ ಈ ಯುದ್ಧದಿಂದ ಜಗತ್ತಿನಲ್ಲಿ ಸೃಷ್ಟಿಯಾದ ಕಠಿಣ ಪರಿಸ್ಥಿತಿಗಳು ದೀರ್ಘಕಾಲದ ತನಕ ಶಾಶ್ವತ ಪರಿಣಾಮಗಳನ್ನು ಬೀರೋ ಸಾಧ್ಯತೆ ಇದೆ. ಪ್ರತಿಯೊಂದು ಸವಾಲನ್ನ ತಾಳ್ಮೆ, ಸಂಯಮ, ಶಾಂತಿಯಿಂದ ಎದುರಿಸಬೇಕಾಗಿದೆ. ಇದು ನಮ್ಮ ಗುರುತು, ಇದು ನಮ್ಮ ಶಕ್ತಿ ಅಂತಾನೂ ಪ್ರಧಾನಿ ಮೋದಿಯವರು ಮಾತನಾಡಿದರು. जब से ये युद्ध शुरू हुआ है तब से ही प्रभावित देशों में हर भारतीय को जरूरी मदद दी जा रही है. मैंने खुद पश्चिम एशिया के ज्यादातर देशों के राष्ट्राध्यक्षों के साथ 2 राउंड फोन पर बात की है. सभी ने भारतीयों की सुरक्षा का पूरा आश्वासन दिया है. दुर्भाग्य से इस दौरान कुछ लोगों की दुखद मृत्यु हुई है और कुछ घायल हुए हैं. ऐसे मुश्किल हालात में परिवारजनों को आवश्यक मदद दी जा रही है. जो घायल है उनका बेहतर इलाज सुनिश्चित कराया जा रहा है. हम कोरोना के समय भी एकजुटता से ऐसी चुनौतियों का सामना कर चुके हैं. अब हमें फिर से उसी तरह तैयार रहने की आवश्यकता है. धीरज के साथ, संयम के साथ, शांत मन से हमें हर चुनौती का मुकाबला करना है. के साथ भारत के व्यापक व्यापारिक रिश्ते हैं. जिस क्षेत्र में युद्ध हो रहा है वो दुनिया के दूसरे देशों के साथ हमारे व्यापार का भी एक महत्वपूर्ण रास्ता है. विशेष रूप से कच्चे तेल और गैस की हमारी जरूरतों का एक बड़ा हिस्सा यही क्षेत्र पूरा करता है. हमारे लिए ये रीजन एक और कारण से भी अहम है. लगभग 1 करोड़ भारतीय खाड़ी देशों में रहते हैं और वहां काम करते हैं. वहां समंदर में जो कमर्शियल शिप चलते हैं उनमें भारतीय क्रू मेंबर्स की संख्या भी बहुत अधिक है. ऐसे अलग अलग कारणों के चलते ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.